ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಂದರೆ ಇವತ್ತಿನ ದಿನದ ವ್ಲಾಗ್ನೇ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು 2 ದಿನ ನಾನು ಯಾವುದೇ ರೀತಿ ವೀಡಿಯೋಸ್ ಆಗಲಿ ಏನು ಕೂಡ ಮಾಡಲಿಲ್ಲ. ಯಾಕಂತಂದರೆ ನನಗೋಸ್ಕರ ನಾನು ಟೈಮ್ ಕೊಟ್ಕೋಬೇಕಿತ್ತು, ಹಾಗೆ ನನ್ನ ಮಗಳಿಗೋಸ್ಕರ ನಾನು ಟೈಮ್ ಕೊಡಬೇಕಿತ್ತು. ಅದಕ್ಕೋಸ್ಕರ ಈ ಒಂದು 2 ದಿನ ಬಂದುಬಿಟ್ಟು ನಾನು ಯಾವುದೇ ರೀತಿ ವೀಡಿಯೋಸ್ ಆಗಿರ್ಬೋದು ಅಥವಾ ಫೋನ್ ಹತ್ರ ಆಗಿರ್ಬೋದು ನಾನು ಹೋಗಿರಲಿಲ್ಲ. ಹಾಗಾಗಿ ಇವತ್ತಿನ ವೀಡಿಯೋನ ಶೂಟ್ ಮಾಡಿ ಇವತ್ತೇ ನಾನಿಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಬೆಳಗ್ಗೆನೇ ಒಂದು 5:30 6 ಗಂಟೆಗೆ ಎದ್ವಿ. ಎದ್ಬಿಟ್ಟ ತಕ್ಷಣವೇ ಅಮ್ಮ ಫಸ್ಟು ಹಾಸಿಗೆಗಳ್ನೆಲ್ಲ ತೊಳೆಯೋದಕ್ಕೆ ಹಾಕ್ತಾಯಿದ್ದಾರೆ. ಯಾಕಂತಂದರೆ ನಿನ್ನೆ ತಾನೇ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ಮನೆಯೆಲ್ಲ ಧೂಳ ಹೊಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡ್ವಿ. ಇವತ್ತು ಹಾಸಿಗೆಗಳ್ನೆಲ್ಲ ಸ್ವಲ್ಪ ನೆನೆ ಇಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ನೆನ್ಕೊಳುತ್ತಲ್ವ, ಆಮೇಲೆ ಹಾಸಿಗೆ ಎಲ್ಲ ಎದ್ದಾಕ್ಬೋದು. ಅದಕ್ಕೋಸ್ಕರ ಫಸ್ಟು ಹಾಸಿಗೆನೆಲ್ಲ ನೆನೆಸೋದಕ್ಕೆ ಸೋಪಿನ ಪುಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನೀರಲ್ಲಿ ನೆನೆ ಇಕ್ಕೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇವಾಗೆಲ್ಲ ಜಾತ್ರೆ ಸೀಸನ್ ಕೂಡ ಸ್ಟಾರ್ಟ್ ಆಯಿತು. ತೇರು, ಜಾತ್ರೆ, ಆಮೇಲೆ ಹಬ್ಬಗಳು ಎಲ್ಲ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ಮತ್ತು ನಮ್ಮ ಕೊಟ್ಟೂರೇಶ್ವರನ ಜಾತ್ರೆ ಇದೆ, ನಮ್ಮ ಕುಡಗತ್ರೆ ಅಜ್ಜನ ಜಾತ್ರೆ ಇದೆ. ನೆಕ್ಸ್ಟ್ ಹಾಗೆ ಜಾತ್ರೆಗಳು ಮಂಡಳಿ ಚೌಡೇಶ್ವರಿ ಜಾತ್ರೆ, ಜಗಳೂರು ಹತ್ರ ಇರೋವಂಥ ದೇವಸ್ಥಾನ, ಸೊ ಅಲ್ಲೂ ಕೂಡ ಜಾತ್ರೆ ಎಲ್ಲ ನಡೀತಾ ಇದೆ. ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ ನಮ್ಗೆ ಇವಾಗ ಫೆಬ್ರವರಿ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ದಾವಣಗೆರೆ ಫೇಮಸ್ ಜಾತ್ರೆ ಯಾವುದಪ್ಪ ಅಂದರೆ ದುರ್ಗಮ್ಮನ ಜಾತ್ರೆ. ಅದು ಕೂಡ ಇದೇ ತಿಂಗಳಲ್ಲಿ 24ನೇ ತಾರೀಕು ಫೆಬ್ರವರಿ 24ಕ್ಕೆ ಜಾತ್ರೆ ಇದೆ. ಅದಕ್ಕೋಸ್ಕರ ಇವಾಗೆಲ್ಲ ಜಾತ್ರೆ ಸೀಸನ್ ಸ್ಟಾರ್ಟ್ ಆಯಿತು. ನಾನು ಹೋದ ವಾರದಲ್ಲೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನಂದರೆ ಭ್ರಮರಂಗೆ ಬೇರೆ ಹುಷಾರಿರಲಿಲ್ಲಲ್ಲ. ಹಾಗಾಗಿ ಒಂದು ವಾರ ಫುಲ್ ರೆಸ್ಟ್ ಮಾಡಿ ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಇದೆಲ್ಲ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಿನ್ನೆ ಅಂದರೆ ಸೋಮವಾರ ಭ್ರಮರನ್ನ ಮತ್ತು ಅಜಯ್ನ ಇಬ್ಬರನ್ನೂ ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಮನೆ ಕ್ಲೀನಿಂಗ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಸಂಜೆ ಆಗೋಯಿತು. ಆಮೇಲೆ ಹಾಸಿಗೆ ಕೂಡ ಅವತ್ತೇ ವಾಶ್ ಮಾಡ್ತಾಯಿದ್ವಿ, ಬಟ್ ಬೆಳಗ್ಗೆಯಿಂದನೂ ಕೂಡ ಕೆಲಸ ಮಾಡಿ ಎಲ್ರಿಗೂ ಕೂಡ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು. ಅದಕ್ಕೋಸ್ಕರ ಅವಾಗೇನೂ ಇಟ್ಕೊಂಡಿಲ್ಲ. ಇವತ್ತು ಹಾಸಿಗೆ ಎಲ್ಲ ಇನ್ನೇನು ಮಿಕ್ಕಿದ ಕೆಲಸ ಇದಾವೋ ಅದೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ರೆ ಎಲ್ಲ ಫುಲ್ಲು ಫ್ರೀ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಎಲ್ಲ ಕೆಲಸನೂ ಕೂಡ ಇವತ್ತೆಷ್ಟೊತ್ತಿದ್ರೂ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೆ ಇವಾಗ ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಏನಕ್ಕಂತಂದರೆ ಬೆಳಗ್ಗೆ ಟಿಫನಿಗೋಸ್ಕರ ಫಸ್ಟು ಟಿಫನಿಗೆ ಏನು ಬೇಕೋ ಅದೆಲ್ಲ ಜೋಡಿಸಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ, ಅಷ್ಟೊತ್ತಿಗೆ ನೀರು ಕೂಡ ಕಾಯಿತಂತ ಹೇಳಿ ನಾನಿಲ್ಲಿ ತರಕಾರಿನೆಲ್ಲ ತೊಗೊಳ್ತಾ ಇದ್ದೀನಿ. ನನ್ನ ಮಗ ಪಾತ್ರೆಗೆಲ್ಲ ನೀರು ಹಾಕ್ಬಿಟ್ಟು ಏನು ಒಲೆ ಹಚ್ತಾ ಇದ್ದಾನೆ. ಅವನಿಗಿವಾಗ ರೂಢಿ ಆಗಿಬಿಟ್ಟಿದೆ. ಅವನೇ ಎದ್ಬಿಟ್ಟು ಒಲೆ ಎಲ್ಲ ಹಚ್ಚಿ ಎಲ್ಲ ಇದು ಮಾಡ್ತಾನೆ. ನಮಗದೊಂಥರ ಖುಷಿ. ಬರ್ತಾ ಮಕ್ಕಳು ಕೂಡ ದೊಡ್ಡವರಾಗ್ತಾ ಇದ್ದಾರಲ್ವ, ಕೆಲವೊಂದಷ್ಟು ಅವರು ಕೂಡ ನಾವು ಹೇಳ್ತೇನೆ ಎಲ್ಲ ತಿಳ್ಕೊಂಡೆಲ್ಲ ಮಾಡ್ತಿದ್ದಾರೆ ಅನ್ನೋದೊಂದು ಖುಷಿ. ಇವಾಗ ಆ ಕೆಲಸ ಅವನು ಮಾಡ್ತಾ ಇದ್ದಾನೆ. ಪಾತ್ರೆ ನೀರೆಲ್ಲ ಹಾಕ್ಬಿಟ್ಟು ಒಲೆ ಹಚ್ತಾ ಇದ್ದಾನೆ. ನನಗೆ ಅದೊಂದು ಕೆಲಸ ಮಿಸ್ ಆಯಿತು. ನಾನು ಮತ್ತು ಅಮ್ಮ ಎಷ್ಟೊತ್ತಿಗೆ ಎದ್ದಾಳ್ತೀವೋ ಬೆಳಗ್ಗೆನೆ ಅವನು ಕೂಡ ಅದೇ ಟೈಮ್ಗೆ ಎದ್ಬಿಡ್ತಾನೆ. ನಾವೆಷ್ಟು ಹೇಳಿದ್ರು ಕೂಡ ಮಲ್ಕೊಳ್ಳೋದಿಲ್ಲ. ಮಕ್ಕಳು ಬೆಳಗ್ಗೆ ಹೊತ್ತಲ್ಲಿ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ಆದರೂ ಕೂಡ ಅವ್ನು ಕೇಳೋದಿಲ್ಲ. ಭ್ರಮರ ಮಾತ್ರ ನಾವು ಎದ್ದೇಳು ಅಂದರೂ ಕೂಡ ಎದ್ದೇಳಲ್ಲ, ಅಷ್ಟು ನಿದ್ದೆ ಹೊಡಿತಾಳೆ. ಇವನು ಮಾತ್ರ ಮಲ್ಕೊಳ್ಳೋ ಅಂತ ನಾವು ಎಷ್ಟು ಫೋರ್ಸ್ ಮಾಡಿದ್ರು ಕೂಡ ಮಲ್ಗೋದಿಲ್ಲ. ಒಬ್ಬರು ಹಾಗೆ ಒಬ್ಬರು ಹೀಗೆ, ಏನು ಮಾಡೋದಲ್ವ. ಸೊ ಈ ಥರ ಅಂದರೆ ಬೆಳಗ್ಗೆ ಎದ್ದೇಳೋಕ್ಕೂ ಕೂಡ ನಮ್ಗೆ ಕಷ್ಟ. ಯಾಕಂದರೆ ನಾವು ಎದ್ವಿ ಅಂತಂದರೆ ಇವನು ಕೂಡ ಎದ್ಬಿಡ್ತಾನೆ ಕೆಲಸ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವೇನಾದ್ರು ಮಲ್ಕೊಂಡ್ವಿ ಅಂತಂದರೆ ಅವನು ಸುಮ್ಮನೆ ಮಲ್ಕೊತಾನೆ. ಇಲ್ಲ ಅಂದರೆ ಅವ್ನು ಎದ್ಬಿಟ್ಟು ನಮ್ಮ ಜೊತೆನೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಸ್ಕೂಲಿಗೆ ಹೋಗೋದು ಇನ್ನೂ ಲೇಟ್ ಇರುತ್ತಲ್ವ, ಒಂದು 7 ಗಂಟೆ ಹಂಗೆ ಎದ್ದೇಳಲಿ ಅಂತ ನಾವು ಅಂದ್ಕೊತೀವಿ. ಬಟ್ ಅವನು ಹಂಗೆ ಮಾಡಲ್ಲ. ನಾವು ಇಷ್ಟೊತ್ತಿಗೆ ಎದ್ದೇಳ್ತೀವಿ, ಒಂದು 5:30 ಎದ್ದರು 5:30 ಎದ್ಬಿಡ್ತಾನೆ, 5 ಗಂಟೆಗೆ ಎದ್ದರು 5 ಗಂಟೆಗೆ ಎದ್ದೇಳ್ತಾನೆ. ಇಲ್ಲ 4 ಗಂಟೆಗೂ ಕೂಡ ಎದ್ವಿ ಅಂದರೆ ಅದು ಅದೇ ಟೈಮ್ಗೆ ಎದ್ದು ಕೂತ್ಕೋತಾನೆ. ಅಮ್ಮ ನಂಗೆ ನಿದ್ದೆ ಬರಲ್ಲ ಸುಮ್ಮನಿರಮ್ಮ ಅಂತ ಹೇಳ್ತಾನೆ. ಮತ್ತಿನ್ನೇನು ಮಾಡೋದು, ಬೆಳಗ್ಗೆ ಏನು ಬಯೋಂಗಿಲ್ಲ ಅಂದ್ಬಿಟ್ಟು ಸುಮ್ಮನಾಗಿರ್ತೀವಿ. ಇವಾಗ ನಾನು ತರಕಾರಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ.
ಪಲಾವ್ ಮಾಡೋದಕ್ಕೆ ಎಷ್ಟೋ ದಿನಗಳು ಆದಮೇಲೆ, ದಿನಗಳಿಗಿಂತ ತಿಂಗಳುಗಳು ಅಂತಲೇ ಹೇಳ್ಬೋದು. ಎಷ್ಟೊಂದು ತಿಂಗಳುಗಳು ಕಳೆದ್ಮೇಲೆ ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗ ತುಂಬ ದಿನದಿಂದ ಬೇಡ ಪಲಾವ್ ಮಾಡಬೇಡ ಅಂತ ಹೇಳ್ತಾ ಇದ್ದ. ಬಟ್ ಇವತ್ತು ನಂಗೆ ತುಂಬ ಕೋಪ ಬಂದು, ಇಲ್ಲ ಇವತ್ತು ನಾನು ಅದನ್ನೇ ಮಾಡ್ತೀನಿ, ನೀವು ತಿನ್ನೋದಿದ್ರೆ ತಿನ್ನಿ, ಇಲ್ಲ ಹಾಗೆ ಹೋಗಿ ಅಂತಂದು ಹೇಳಿ ಗದ್ರಿದ್ದಕ್ಕೆ ಸರಿ ಆಯಿತು ಮಾಡು ಅಂತ ಹೇಳಿದರು. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ನಾವು ಅದನ್ನು ಅವ್ರಿಗೆ ರೂಢಿ ಮಾಡೋದನ್ನು ತಪ್ಪಿಸ್ತೀವಿ. ಅವ್ರು ತಿನ್ನಲ್ಲ ಬಿಡು ಹೋಗಲಿ, ಬೇರೆ ಏನಾದರೂ ಮಾಡೋಣ, ಅವ್ರಿಗೆ ಇಷ್ಟ ಆಗಿರೋದೇ ಮಾಡೋಣ ಅಂತ ಅಂದ್ಕೋತೀವಿ. ಬಟ್ ಅದು ಲೈಫ್ ಲಾಂಗ್ ಅದು ಅವ್ರಿಗೆ ಅದೇ ಥರನೇ ರೂಢಿ ಆಗಿಬಿಡುತ್ತೆ. ನೆಕ್ಸ್ಟು ಅವರು ಏನು ತಿನ್ನಲ್ಲೋ ಅದೇ ಕಂಟಿನ್ಯೂ ಆಗುತ್ತೆ. ಅದು ತಿನ್ನಲಿಲ್ದಂಗೆ ಇದಾಗಿ ಅಂದರೆ ಅದು ರೂಢಿ ಆಗಿಬಿಡುತ್ತೆ. ಹಾಗಾಗಿ ಅವ್ರು ಏನು ತಿನ್ನಲ್ವೋ ಅದನ್ನು ತಿನ್ನಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರನೇ ಇವತ್ತು ಹಠ ಬಿದ್ದು ನಾನಿವತ್ತು ಈ ಕೆಲಸ ಮಾಡ್ತಾಯಿದ್ದೀನಿ. ಅವನು ಕೂಡ ಸರಿ ಆಯಿತು ಅಂತ ಹೇಳ್ದ. ನಾನು ಜಸ್ಟ್ ಏನಂದರೆ ಸ್ವಲ್ಪ ಕೋಪದಲ್ಲಿ ಫೇಸ್ ನೋಡಿದ್ರೆ ಸಾಕು ಸುಮ್ಮನಾಗ್ಬಿಡ್ತಾನೆ. ಬೈತಾರೆ ಅಮ್ಮ ಅಂತಂದೇಳಿ. ಅಂದರೆ ನಾವು ಹೊಡೆಯೋಕ್ಕಿಂತ ಜಸ್ಟ್ ಮಾತಲ್ಲೇ ಅಥವಾ ಕಣ್ಣಲ್ಲೇ ಅವ್ರಿಗೆ ಸ್ವಲ್ಪ ಭಯ ಇಟ್ಟರೆ ಅದೊಂಥರ ಕೇಳ್ತಾರೆ. ನಾವು ಹೊಡೆದು ರೂಢಿ ಮಾಡಿಬಿಟ್ವಿ ಅಂದರೆ ಓಕೆ ಹೊಡಿಲಿ ಬಿಡು, ಸ್ವಲ್ಪ ಹೊತ್ತು ನೋವಾಗುತ್ತೆ, ಈ ಥರ ಇರುತ್ತೆ ಅವ್ರಿಗೆ. ಹಾಗಾಗಿ ಹೊಡೆಯೋಕ್ಕಿಂತ ಜಸ್ಟ್ ಕಣ್ಣಲ್ಲೇ ನಾವು ಅವ್ರನ್ನ ಫೇಸ್ ನೋಡಿದ ತಕ್ಷಣವೇ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ಆ ಥರ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಅವಾಗ ಏನಂದರೆ ಅವ್ರು ಸ್ವಲ್ಪ ಹಠ ಮಾಡೋದು ಅಥವಾ ಎಲ್ಲ ಅರ್ಥ ಮಾಡ್ಕೊಳೋದೆಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ಅಮ್ಮನೂ ಕೂಡ ಎದ್ದು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣವೇ ಏನಂದರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ತೀವಿ. ಯಾಕಂತಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ, ಅಷ್ಟೊತ್ತಿಗೆ ಏನು ಕೆಲಸ ಇದೆಯೋ ಅಥವಾ ಪೂಜೆ ಅದು ಏನಿದೆಯೋ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡ್ತೀವಿ. ಇಲ್ಲ ಅಂತಂದರೆ ಸುಮ್ಮನೆ ಮತ್ತೆ ಲೇಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಏನಂದರೆ ಇವತ್ತು ನೀರು ಕೂಡ ಮನೇಲಿ ಬಿಡ್ತಾರೆ. 8 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಅದಕ್ಕೋಸ್ಕರ ಅದು ಕೂಡ ಕ್ಲೀನಿಂಗ್ ಇದೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀರು ಬಿಡೋಷ್ಟರಲ್ಲಿ ಜೋಡಿಸ್ಕೋಬೇಕು ಅವನ್ನೆಲ್ಲ ಐಟಮ್ಸು. ಅದಕ್ಕೆ ಇವಾಗ ಫಾಸ್ಟಾಗಿ ಪೂಜೆ, ಟಿಫನ್ನು ಮತ್ತು ಒಂದು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದಿದೆ ಇವತ್ತು. ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದುಬಿಟ್ರಾಯ್ತು. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಂದು ಇವಾಗ ಟಿಫನಿಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಪಲಾವ್ ಅಂತಂದರೆ. ಬಟ್ ಮಕ್ಕಳಿಗೋಸ್ಕರ ಮಾಡ್ತಾ ಇರಲಿಲ್ಲ ನಾನು. ಎಷ್ಟೊತ್ತಿಗಾಗುತ್ತೋ ಎಷ್ಟೊತ್ತಿಗೆ ತಿನ್ನಬೇಕು ಅನ್ನೋ ಥರ ಆಗಿತ್ತು ನನಗೆ. ಯಾಕಂದರೆ ತುಂಬ ದಿನ ಆದಮೇಲೆ ಮಾಡ್ತಾ ಇರೋದಲ್ವ. ಸೊ ಹಾಗಾಗಿ ಹೊಸದಾಗಿ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಆಯಿತಾ. ಹಾಗೆ ಡೇ ಅನ್ನೋದು ಸ್ವಲ್ಪ ಹ್ಯಾಪಿಯಾಗಿ ಸ್ಟಾರ್ಟ್ ಆಯಿತು. ಬಟ್ ಸ್ಟಾರ್ಟ್ ಆಗಿದ್ದು ಹ್ಯಾಪಿಯಾಗೆ, ಆಮೇಲೆ ಸ್ವಲ್ಪ ಹ್ಯಾಪಿ ಅನ್ನೋದು ಕಡಿಮೆ ಆಗ್ತಾ ಹೋಯಿತು. ಏನಂದರೆ ಕೆಲವೊಂದಷ್ಟು ಸಿಚುವೇಶನ್ ಹೆಂಗಾಗುತ್ತಂದರೆ ಮನೇಲಾಗಿರ್ಬೋದು ಅಥವಾ ಪರ್ಸ್ನಲ್ ಆಗಿರ್ಬೋದು, ಅಂದ್ಕೊಳ್ದೇ ಒಂಥರ ಕೋಪ, ಸಿಟ್ಟು, ಬೇಜಾರು ಅನ್ನೋದು ಬಂದುಬಿಡುತ್ತೆ. ಅದು ಏನಕ್ಕಂತ ರೀಸನ್ನೇ ಇರಲ್ಲ. ಸೊ ನನಗೆ ಆ ಥರ ತುಂಬ ಸಲ ಆಗ್ತಾಯಿದೆ, ತುಂಬ ಸಲ ಆಗಿರೋದು ಉಂಟು. ಹಾಗಾಗಿ ಎಲ್ರಿಗೂ ಹಾಗೇನಾ ಅಥವಾ ನನಗೆ ಮಾತ್ರ ಹಿಂಗೇನಾ ಅಂತ ಅನಿಸುತ್ತೆ. ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿಬಿಡ್ತೀನಿ. ಏನೋ ಒಂಥರ ಬೇಜಾರಾಗ್ಬಿಡೋದು, ಒಂಥರ ಕೋಪ ಬಂದುಬಿಡೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಮೇ ಬಿ ಎಲ್ರಿಗೂ ಕೂಡ ಇರ್ಬೋದು, ಹೆಣ್ಮಕ್ಳಿಗೆ ಸ್ಟ್ರೆಸ್ಸಲ್ಲಿ ಆ ಥರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಆ ಥರ ಫೀಲ್ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಂದೊಂದು ಸಲ ಯೋಚನೆ ಮಾಡಿದರೆ ಏನಕ್ಕೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಸಿಟ್ಟು ಮಾಡ್ಕೋತೀನಿ ಅಥವಾ ಸಡನ್ನಾಗಿ ಡಲ್ ಆಗಿಬಿಡ್ತೀನಿ ಅಂತ ನನಗೆ ಒಂಥರ ಅನಿಸುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಆ ಥರ ಅನುಭವ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಏನು ಸಿಚುವೇಶನ್ ಇರುತ್ತೋ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪಾರ್ಟ್ನರ್ ಕೂಡ ಇದೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲ ಅಂದರೆ ಅವರು ನಾವಿವಾಗ ಕೋಪ ಮಾಡ್ಕೊಳೋದು, ಸಿಟ್ಟು ಮಾಡ್ಕೊಳೋದು ಅದೆಲ್ಲ ಅವ್ರಿಗೆ ಅರ್ಥ ಆಗಿರ್ಬೇಕು. ಓಕೆ, ಅವಳು ಯಾವ ಟೈಮಲ್ಲಿ ಹೆಂಗೋ ಏನವಳು ಅಂತ ಅರ್ಥ ಮಾಡ್ಕೊಂಡಿರೋರು ಓಕೆ. ಬಟ್ ಅರ್ಥ ಮಾಡ್ಕೊಳದೇ ಇರೋರಾದರೆ ಎಷ್ಟು ಗಲಾಟೆಗಳು ನಡೆಯುತ್ತೋ ಮನೆಯಲ್ಲಿ, ಎಷ್ಟು ಯುದ್ಧಗಳು ನಡೆಯುತ್ತೋ ಆ ದೇವ್ರಿಗೆ ಗೊತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ಒಂದು ಸಲ ಕಾಮಿಡಿ ಅನಿಸುತ್ತೆ, ಒಂದು ಸಲ ಯಪ್ಪಾ ಇದು ತುಂಬ ಸೀರಿಯಸ್ ಆಗಿಬಿಡುತ್ತೆ ಈ ಥರ ಎಲ್ಲ ಕೆಲವೊಂದು ವಿಷಯಗಳು ಅಂತ ಅನಿಸುತ್ತೆ. ಯಾಕಂದರೆ ಇವಾಗಿನ ಪೊಸಿಷನ್ ಹೆಂಗಿದೆ ಅಂದರೆ ಹೇಗಿದ್ದರೂ ಕಷ್ಟ. ಹೆಣ್ಮಕ್ಳು ಒಂದು ಸ್ವಲ್ಪ ಡಲ್ ಆದರೂ ಕಷ್ಟ, ಮಾತಾಡದೇ ಇದ್ರೂ ಕಷ್ಟ, ಅಥವಾ
ಸುಮ್ಮನೆ ಇದ್ರೂ ಕಷ್ಟ ಆ ಥರ. ಬಟ್ ಎಲ್ಲದನ್ನೂ ಅರ್ಥ ಮಾಡಿಕೊಂಡು ಜೊತೆಗಿರೋಂಥ ಪಾರ್ಟ್ನರ್ ತುಂಬಾ ಗ್ರೇಟ್ ಅನ್ಬೋದು. ಸೊ ಅದು ಸಿಕ್ಕಿರೋದು ಅದೃಷ್ಟ ಅಷ್ಟೇ. ಇವಾಗ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ಹಾಗೆ ಎಲ್ಲ ಏನು ಸಾಮಾನ ಇದ್ವು ಕೆಳಗಡೆ ಅವನ್ನೆಲ್ಲ ಎತ್ತಿಟ್ಟು ಸ್ನಾನ ಮಾಡಿಕೊಂಡು ಪೂಜೆನ ಮುಗಿಸ್ದೆ. ಇವತ್ತು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದೆ. ಹಾಗೆ ಹೂವಿನ ರೇಟ್ ಕೂಡ ತುಂಬಾ ಆಗಿಬಿಟ್ಟಿದೆ ಇತ್ತೀಚೆಗೆ ಅಂದರು. ಹಾಗಾಗಿ ಇವತ್ತು ಬರೀ ಗುಲಾಬಿ ಹೂವಲ್ಲೇ ಅಲಂಕಾರ ಮಾಡಿ ಪೂಜೆನ ಮಾಡಿದೆ. ನೈವೇದ್ಯಕ್ಕೆ ಬಾಳೆಹಣ್ಣು ಹಾಗೆ ತಾಂಬೂಲ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮುಗಿಸ್ದೆ. ಫೈನಲಿ ಇವಾಗ ಟಿಫನ್ ಕೆಲಸ ಸ್ಟಾರ್ಟು. ಇವತ್ತು ಪಲಾವ್ ನೋಡಿ ಇಷ್ಟನ್ನು ಜೋಡಿಸ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದನ್ನೆಲ್ಲ ಮಾಡಿಕೊಂಡು ಪುದೀನ, ಕೊತ್ತಂಬರಿ, ಪಲಾವ್ ಎಲೆ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಅದಕ್ಕೇನಾದರೂ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಲವಂಗ ಹಾಗೆ ಸ್ವಲ್ಪ ಈರುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ರುಬ್ಬಿ ಪೇಸ್ಟ್ ಮಾಡಿಟ್ಕೊತೀನಿ. ತರಕಾರಿ ಎಲ್ಲ ಬೆಂದಮೇಲೆ ಆ ಪೇಸ್ಟನ್ನ ಹಾಕ್ಬಿಟ್ಟು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಳೆದಾಕಿ ಪಲಾವ್ನ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ ಇದು ಒಂಥರ ಮೆಥಡಲ್ಲಿ. ಕೆಲವೊಬ್ಬರು ಕೊಬ್ಬರಿ ಎಲ್ಲ ಹಾಕ್ತಾರೆ, ಕೆಲವೊಬ್ರಿಗೆ ಕೊಬ್ಬರಿ ಹಾಕಿದ್ರೆ ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡಲ್ಲ, ಜಾಸ್ತಿ ಮಸಾಲೆ ಆಗಿಬಿಡ್ತು ಅಂತ ಅನ್ಕೋತಾರೆ. ಹಾಗಾಗಿ ಮತ್ತು ಗರಂ ಮಸಾಲ ಆಗಲಿ ಏನೇ ಹಾಕಲ್ಲ. ಇದೇನು ರುಬ್ಬಾಕಿರ್ತೀನೋ ಅದಷ್ಟೇ ಮಸಾಲೆ, ಮತ್ತು ಎಕ್ಸ್ಟ್ರಾ ಮಸಾಲೆ ಯಾವುದು ಕೂಡ ಆ್ಯಡ್ ಮಾಡಲ್ಲ. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನು ಕೂಡ ರೆಡಿ ಮಾಡಿ ಈಗ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ. ಫಸ್ಟು ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಯಾಕಂದರೆ ಮತ್ತೆ ಟೈಮ್ ಆಗಿಬಿಡುತ್ತೆ, ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬಿಡೋ ಅಷ್ಟರಲ್ಲಿ. ಅದಕ್ಕೋಸ್ಕರ ಫಸ್ಟ್ ಇವ್ರನ್ನ ಸ್ಕೂಲಿಗೆ ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವ್ರು ಸ್ಕೂಲ್ ಹತ್ರ ಬಂದಿದ್ದೀವಿ. ಬ್ರಹ್ಮರಂಗಂತೂ ಒಂದು ವಾರ ಮನೇಲಿ ಇದ್ಲಲ್ಲ, ಸೊ ಯಾವಾಗ ಸ್ಕೂಲಿಗೆ ಹೋಗ್ತೀನೋ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ಲು. ಫೈನಲಿ ಇವತ್ತು ಇದು ಸೆಕೆಂಡ್ ಡೇ ಅವಳದು. ಮಾಸ್ಕ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಅಜಯ್ ಫುಲ್ಲು ಅಂದರೆ ಸ್ಕೂಲ್ ಹತ್ರ ಬಂದರೆ ಮಕ್ಕಳೆಲ್ಲ ಇರ್ತಾರಲ್ವ, ಸೊ ಅವ್ರ ಜೊತೆ ಆಟ ಆಡ್ಬೋದು ಅನ್ನೋದೊಂದು. ಹಾಗಾಗಿ ಸ್ವಲ್ಪ ಬೇಗನೆ ಕರ್ಕೊಂಬಂದುಬಿಡು ಅಂತ ಹೇಳ್ತಾರೆ. ಮತ್ತು ಇವತ್ತು ಹೇಗಿದ್ದರೂ ಹೊರಗಡೆ ಹೋಗೋದಿತ್ತಲ್ಲ, ಹಾಗಾಗಿ ಮತ್ತೆ ಕರ್ಕೊಂಬಂದು ಬೇಗನೆ ಬಿಟ್ಬಿಟ್ಟು ಈಗ ಮತ್ತೆ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಒಂಥರ ಬೆಳಗ್ಗೆನೇ ದೇವಸ್ಥಾನಕ್ಕೂ ಎಲ್ಲ ಹೋಗಿ ಬಂದುಬಿಟ್ರೆ ಮೈಂಡ್ ಫುಲ್ಲು ಫ್ರೆಶ್ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಇಷ್ಟ ದೈವನ ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟ ದೈವ ತುಂಬಾ ಇಷ್ಟ. ಹಾಗಾಗಿ ಯಾವ ದೇವಸ್ಥಾನ ಏನು ಅಂತ ಹೇಳಿ ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಬಟ್ ದೇವಸ್ಥಾನ ಯಾವುದು ಅಂತ ಮೆನ್ಷನ್ ಮಾಡಿಲ್ಲ. ನಾವಿವಾಗ ಹೋಗ್ತಾ ಇರೋಂಥ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ, KR ಮಾರ್ಕೆಟಲ್ಲಿರುವಂಥ ದೇವಸ್ಥಾನ ದಾವಣಗೆರೆಯಲ್ಲಿ. ಇಲ್ಲಿ ಬಂದುಬಿಟ್ಟು ಇವಾಗ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ. ಸೊ ತುಂಬ ಖುಷಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಫೀಲ್ ಆಗುತ್ತೆ. ಹಾಗಾಗಿ ಇದನ್ನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋಂಥದ್ದು, ಫುಲ್ ಹ್ಯಾಪಿ. ಹಾಗೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೋದಾಗ ಏನೋ ಒಂಥರ ನಮ್ಮಲ್ಲೇ ನಮಗೊಂಥರ ಸಂತೋಷ, ಎನರ್ಜಿ, ನಮ್ಮ ಜೊತೆಗೆ ಯಾರೋ ಇನ್ನೊಬ್ರು ಇದ್ದಾರೆ ಪಾಸಿಟಿವ್ ಆಗಿ ಅನ್ನೋ ಥರ ಫೀಲ್ ಆಗುತ್ತೆ. ಫೈನಲಿ ನಾವು ಈಗ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆನ ಮುಗಿಸ್ಕೊಂಡೆ. ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ನೂ ಕೂಡ ಇಲ್ಲಿ ಶೂಟ್ ಮಾಡ್ಕೊಂಡೆ. ಇದು ಶಾರ್ಟ್ ವಿಡಿಯೋಕ್ಕಂತ ಶೂಟ್ ಮಾಡ್ಕೊಂಡಿದ್ದು. ನನಗಿಷ್ಟು ಇಷ್ಟ ಆಯಿತು ಅಂದರೆ ತುಂಬಾ ಇಷ್ಟ ಆಯಿತು. ದೇವಿ ಅಲಂಕಾರ ಎಲ್ಲ ನಿನ್ನೆಲ್ಲ ಮೊನ್ನೆ ಭರತ ಹುಣ್ಣಿಮೆ ಬೇರೆ ಇತ್ತಲ್ವ, ಸೊ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಬಟ್ ಆ ಟೈಮಲ್ಲಿ ಬರೋದಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಹೇಗಿದ್ದರೂ ಮಂಗಳವಾರ ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಂದು ತಾಯಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ರಿಟರ್ನ್ ನಮ್ಮ ಮನೆಗೆ ಹೋದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಅನ್ಸಬ್ಸ್ಕ್ರೈಬರ್ಸ್ ತುಂಬ ಚೆನ್ನಾಗಿದ್ದೀರಾ. ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಷ್ಟೊತ್ತು ನಿಮ್ಮ ಟೈಮ್ನ ಕೊಟ್ಟಿದ್ದಕ್ಕೆ.